ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ತೆರೆಯೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಗರ್ಭಗುಡಿಯ ಮುಖ್ಯ ದ್ವಾರಕ್ಕೆ ಪೂಜೆ ಆರಂಭ ಆಗಿದೆ. ನಾಳೆಯಿಂದ ದರ್ಶನ. ಇವತ್ತು ಗರ್ಭಗುಡಿಯ ಬಾಗಿಲುಗಳು ಓಪನ್ ಆಗುತ್ತೆ. ಅಕ್ಟೋಬರ್ 23ರವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆಯಬಹುದು. ನಾಳೆಯಿಂದ ಅಕ್ಟೋಬರ್ 22ರವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನ ಭಾಗ್ಯ ಸಿಗಲಿದೆ. ಹಾಸನಾಂಬೆಗೆ ಹಚ್ಚಿಟ್ಟಂತಹ ದೀಪ 1 ವರ್ಷ ಆರಲ್ಲ. ದೇವರಿಗೆ 1 ವರ್ಷದ ಹಿಂದೆ ಇಟ್ಟಂತಹ ಹೂ ಇವತ್ತಿನವರೆಗೂ, ಇವತ್ತು ಬಾಗಿಲು ಓಪನ್ ಮಾಡೋವಾಗ್ಲೂ ಕೂಡ ಬಾಡಿರೋದಿಲ್ಲ, ಹಾಗೆ ಇರುತ್ತೆ. ಇಟ್ಟಂತ ಪ್ರಸಾದ ಹಳಸೋದಿಲ್ಲ ಅನ್ನುವಂಥ ಪ್ರತೀತಿ. ಅರ್ಚಕರಿಂದ ಮಂತ್ರ ಘೋಷಗಳೊಂದಿಗೆ ಈಗ ಪೂಜೆ ನಡೀತಾ ಇದೆ. ದೇವಾಲಯಕ್ಕೆ ಅಮ್ಮನವರ ಒಡವೆಗಳನ್ನು ರವಾನೆ ಮಾಡಲಾಗಿದೆ. ಪ್ರಧಾನ ಅರ್ಚಕ ನಾಗರಾಜ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ಈಗ ನಡೀತಾ ಇದೆ. ಗರ್ಭಗುಡಿಯ ದ್ವಾರಕ್ಕೆ ಈಗ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಹಾಸನಾಂಬೆ ನಗುಮುಗದ ತಾಯಿ ಅನ್ನುವಂಥ ಹೆಸರು. ಹಾಸನಕ್ಕೂ ಕೂಡ ಹಾಸನಾಂಬೆಯಿಂದಲೇ ಆ ಹೆಸರು ಬಂದಿರೋದು. ಇವತ್ತು ಬಾಗಿಲುಗಳು ಓಪನ್ ಆಗತ್ತೆ. 12 ಗಂಟೆಗೆ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತೆ. ಇನ್ನು ಅಕ್ಟೋಬರ್ 22ರವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸುಮಾರು 14 ದಿನಗಳ ಕಾಲ ದರ್ಶನಕ್ಕೆ ಅವಕಾಶ. ಅದರ ಜೊತೆಯಲ್ಲಿ ಆ ನಂತರದಲ್ಲಿ ಅಕ್ಟೋಬರ್ 23ರಂದು ಬಾಗಿಲುಗಳನ್ನು ಮುಚ್ತಾರೆ. ಕೇವಲ 14 ದಿನಗಳ ಕಾಲ ತೆರೆದಿರೋದು. ವರ್ಷದಲ್ಲಿ ಒಮ್ಮೆ ಓಪನ್ ಆಗುವಂಥ ಬಾಗಿಲುಗಳು, ಒಮ್ಮೆ ಮಾತ್ರ ದರ್ಶನಕ್ಕೆ ಅವಕಾಶ ಸಿಗೋದು. ಆ ನಿಟ್ಟಿನಲ್ಲಿ ಈಗ ಬಾಗಿಲನ್ನು ತೆರೆಯುವಂಥ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಈಗ ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮ ಉದ್ಘಾಟನೆ ಅನಂತರದಲ್ಲಿ ಎಲ್ಲರ ಉಪಸ್ಥಿತಿಯಲ್ಲಿ ಬಾಗಿಲುಗಳನ್ನು ಓಪನ್ ಮಾಡ್ತಾರೆ. ಬಾಗಿಲನ್ನು ತೆರೆಯುವಂತಹ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಿವಿಧಾನಗಳು ನಡೀತಾ ಇರೋದು. ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ ಭಕ್ತಗಣ ಒಂದು ಕಡೆಯಲ್ಲಿ ಕಾಯ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಾಗಿಲನ್ನು ತೆರೆಯುವಂತಹ ಕಾರ್ಯ ಈಗ ಆಗ್ತಾ ಇದೆ. ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರ ನೇತೃತ್ವದಲ್ಲಿ ಪೂಜೆ ಈಗ ನಡೀತಾ ಇದೆ. ಬಾಗಿಲನ್ನು ತೆರೆದ ನಂತರದಲ್ಲಿ ಇವತ್ತು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ. ನಾಳೆಯಿಂದ ಪಾಸ್ಗಳನ್ನು ವಿತರಣೆ ಮಾಡಲಾಗಿದೆ. ಜೊತೆಗೆ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 22ರವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಮಾತ್ರ ಶಿಷ್ಟಾಚಾರ ದರ್ಶನಕ್ಕೆ ಅವಕಾಶ ಇರೋದು. 10ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ. ಆ ನಂತರದಲ್ಲಿ ಯಾವುದೇ ಶಿಷ್ಟಾಚಾರ ಇರೋದಿಲ್ಲ. ಅಕ್ಟೋಬರ್ 22ರವರೆಗೆ ಶಿಷ್ಟಾಚಾರದ ದರ್ಶನ ಇರೋದಿಲ್ಲ. ಆ ನಂತರದಲ್ಲಿ 23ರಂದು ಮತ್ತೆ ಬಾಗಿಲನ್ನು ಹಾಕ್ತಾರೆ. ಸಾಕಷ್ಟು ಇತಿಹಾಸ ಇದೆ, ಸಾಕಷ್ಟು ಮಹತ್ವಗಳನ್ನು ಕೂಡ ಹೊಂದಿರುವಂಥ ಶಕ್ತಿ ದೇವತೆ ಹಾಸನಾಂಬೆ. ಇವತ್ತು ಬಾಗಿಲುಗಳು ಓಪನ್ ಆಗ್ತಾ ಇದೆ. ಅಂಬೆಯ ಗರ್ಭಗುಡಿ ಬಾಗಿಲು ತೆರೆಯೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಗರ್ಭಗುಡಿಯ ಮುಖ್ಯ ದ್ವಾರಕ್ಕೆ ಪೂಜೆ ಆರಂಭ ಆಗಿದೆ. ನಾಳೆಯಿಂದ ದರ್ಶನ. ಇವತ್ತು ಗರ್ಭಗುಡಿಯ ಬಾಗಿಲುಗಳು ಓಪನ್ ಆಗುತ್ತೆ. ಅಕ್ಟೋಬರ್ 23ರವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆಯಬಹುದು. ನಾಳೆಯಿಂದ ಅಕ್ಟೋಬರ್ 22ರವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನ ಭಾಗ್ಯ ಸಿಗಲಿದೆ. ಹಾಸನಾಂಬೆಗೆ ಹಚ್ಚಿಟ್ಟಂತಹ ದೀಪ 1 ವರ್ಷ ಆರಲ್ಲ. ದೇವರಿಗೆ 1 ವರ್ಷದ ಹಿಂದೆ ಇಟ್ಟಂತಹ ಹೂ ಇವತ್ತಿನವರೆಗೂ, ಇವತ್ತು ಬಾಗಿಲು ಓಪನ್ ಮಾಡೋವಾಗ್ಲೂ ಕೂಡ ಬಾಡಿರೋದಿಲ್ಲ, ಹಾಗೆ ಇರುತ್ತೆ. ಇಟ್ಟಂತ ಪ್ರಸಾದ ಹಳಸೋದಿಲ್ಲ ಅನ್ನುವಂಥ ಪ್ರತೀತಿ. ಅರ್ಚಕರಿಂದ ಮಂತ್ರ ಘೋಷಗಳೊಂದಿಗೆ ಈಗ ಪೂಜೆ ನಡೀತಾ ಇದೆ. ದೇವಾಲಯಕ್ಕೆ ಅಮ್ಮನವರ ಒಡವೆಗಳನ್ನು ರವಾನೆ ಮಾಡಲಾಗಿದೆ. ಪ್ರಧಾನ ಅರ್ಚಕ ನಾಗರಾಜ್ ಅವರ ನೇತೃತ್ವದಲ್ಲಿ ಪೂಜಾ
ಕಾರ್ಯಗಳು ಈಗ ನಡೀತಾ ಇದೆ. ಗರ್ಭಗುಡಿಯ ದ್ವಾರಕ್ಕೆ ಈಗ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಹಾಸನಾಂಬೆ ನಗುಮುಗದ ತಾಯಿ ಅನ್ನುವಂಥ ಹೆಸರು ಹಾಸನಕ್ಕೂ ಕೂಡ ಹಾಸನಾಂಬೆಯಿಂದಲೇ ಆ ಹೆಸರು ಬಂದಿರೋದು. ಇವತ್ತು ಬಾಗಿಲುಗಳು ಓಪನ್ ಆಗತ್ತೆ. 12 ಗಂಟೆಗೆ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತೆ. ಇನ್ನು ಅಕ್ಟೋಬರ್ 22ರವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸುಮಾರು 14 ದಿನಗಳ ಕಾಲ ದರ್ಶನಕ್ಕೆ ಅವಕಾಶ. ಅದರ ಜೊತೆಯಲ್ಲಿ ಆ ನಂತರದಲ್ಲಿ ಅಕ್ಟೋಬರ್ 23ರಂದು ಬಾಗಿಲುಗಳನ್ನು ಮುಚ್ತಾರೆ. ಕೇವಲ 14 ದಿನಗಳ ಕಾಲ ತೆರೆದಿರೋದು. ವರ್ಷದಲ್ಲಿ ಒಮ್ಮೆ ಓಪನ್ ಆಗುವಂಥ ಬಾಗಿಲುಗಳು, ಒಮ್ಮೆ ಮಾತ್ರ ದರ್ಶನಕ್ಕೆ ಅವಕಾಶ ಸಿಗೋದು. ಆ ನಿಟ್ಟಿನಲ್ಲಿ ಈಗ ಬಾಗಿಲನ್ನು ತೆರೆಯುವಂಥ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಗ್ತಾ ಇದೆ. ಈಗ ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮ ಉದ್ಘಾಟನೆ ಅನಂತರದಲ್ಲಿ ಎಲ್ಲರ ಉಪಸ್ಥಿತಿಯಲ್ಲಿ ಬಾಗಿಲುಗಳನ್ನು ಓಪನ್ ಮಾಡ್ತಾರೆ. ಬಾಗಿಲನ್ನು ತೆರೆಯುವಂತಹ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಿವಿಧಾನಗಳು ನಡೀತಾ ಇರೋದು. ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ ಭಕ್ತಗಣ ಒಂದು ಕಡೆಯಲ್ಲಿ ಕಾಯ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಾಗಿಲನ್ನು ತೆರೆಯುವಂತಹ ಕಾರ್ಯ ಈಗ ಆಗ್ತಾ ಇದೆ. ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಅವರ ನೇತೃತ್ವದಲ್ಲಿ ಪೂಜೆ ಈಗ ನಡೀತಾ ಇದೆ. ಬಾಗಿಲನ್ನು ತೆರೆದ ನಂತರದಲ್ಲಿ ಇವತ್ತು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ. ನಾಳೆಯಿಂದ ಪಾಸ್ಗಳನ್ನು ವಿತರಣೆ ಮಾಡಲಾಗಿದೆ. ಜೊತೆಗೆ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 22ರವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಮಾತ್ರ ಶಿಷ್ಟಾಚಾರ ದರ್ಶನಕ್ಕೆ ಅವಕಾಶ ಇರೋದು. 10ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ. ಆ ನಂತರದಲ್ಲಿ ಯಾವುದೇ ಶಿಷ್ಟಾಚಾರ ಇರೋದಿಲ್ಲ. ಅಕ್ಟೋಬರ್ 22ರವರೆಗೆ ಶಿಷ್ಟಾಚಾರದ ದರ್ಶನ ಇರೋದಿಲ್ಲ. ಆ ನಂತರದಲ್ಲಿ 23ರಂದು ಮತ್ತೆ ಬಾಗಿಲನ್ನು ಹಾಕ್ತಾರೆ. ಸಾಕಷ್ಟು ಇತಿಹಾಸ ಇದೆ, ಸಾಕಷ್ಟು ಮಹತ್ವಗಳನ್ನ ಕೂಡ ಹೊಂದಿರುವಂಥ ಶಕ್ತಿ ದೇವತೆ ಹಾಸನಾಂಬೆ. ಇವತ್ತು ಬಾಗಿಲುಗಳು ಓಪನ್ ಆಗ್ತಾ ಇದೆ. ಅಂಬೆಯ ಗರ್ಭಗುಡಿ ಬಾಗಿಲು ತೆರೆಯೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಗರ್ಭಗುಡಿಯ ಮುಖ್ಯ ದ್ವಾರಕ್ಕೆ ಪೂಜೆ ಆರಂಭ ಆಗಿದೆ. ನಾಳೆಯಿಂದ ದರ್ಶನ. ಇವತ್ತು ಗರ್ಭಗುಡಿಯ ಬಾಗಿಲುಗಳು ಓಪನ್ ಆಗುತ್ತೆ. ಅಕ್ಟೋಬರ್ 23ರವರೆಗೂ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆಯಬಹುದು. ನಾಳೆಯಿಂದ ಅಕ್ಟೋಬರ್ 22ರವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನ ಭಾಗ್ಯ ಸಿಗಲಿದೆ. ಹಾಸನಾಂಬೆಗೆ ಹಚ್ಚಿಟ್ಟಂತ ದೀಪ 1 ವರ್ಷ ಆರಲ್ಲ. ದೇವರಿಗೆ 1 ವರ್ಷದ ಹಿಂದೆ ಇಟ್ಟಂತ ಹೂ ಇವತ್ತಿನವರೆಗೂ, ಇವತ್ತು ಬಾಗಿಲು ಓಪನ್ ಮಾಡೋವಾಗ್ಲೂ ಕೂಡ ಬಾಡಿರೋದಿಲ್ಲ, ಹಾಗೆ ಇರುತ್ತೆ. ಇಟ್ಟಂತ ಪ್ರಸಾದ ಹಳಸೋದಿಲ್ಲ ಅನ್ನುವಂಥ ಪ್ರತೀತಿ. ಅರ್ಚಕರಿಂದ ಮಂತ್ರ ಘೋಷಗಳೊಂದಿಗೆ ಈಗ ಪೂಜೆ ನಡೀತಾ ಇದೆ. ದೇವಾಲಯಕ್ಕೆ ಅಮ್ಮನವರ ಒಡವೆಗಳನ್ನು ರವಾನೆ ಮಾಡಲಾಗಿದೆ. ಪ್ರಧಾನ ಅರ್ಚಕ ನಾಗರಾಜ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ಈಗ ನಡೀತಾ ಇದೆ. ಗರ್ಭಗುಡಿಯ ದ್ವಾರಕ್ಕೆ ಈಗ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ.